ಇನ್ನು ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಟಿವಿ ಜಯಚಂದ್ರಗೆ ಭಾರಿ ಅಸಮಾಧಾನ ಉಂಟಾಗಿದೆ. ಭಿನ್ನಮತ ಶಮನಕ್ಕೆ ಹಂಗಾಮಿ ಸ್ಪೀಕರ್ ಸ್ಥಾನ ಕೊಟ್ಟರೂ ಕೂಡ ಅದು ವಿಫಲ ಆಗಿದೆ. ಹಂಗಾಮಿ ಸ್ಪೀಕರ್ ಸ್ಥಾನ ಆ ಒಂದು ಸ್ಥಾನ ಬೇಡ ಅಂತ ಈಗ ಶಿರಾ ಶಾಸಕರಾದಂತಹ ಟಿವಿ ಜಯಚಂದ್ರ ಅವರು ಒಪ್ಪಲಿಲ್ಲ. ವಿಧಾನಸಭೆ ಕಾರ್ಯದರ್ಶಿಗೆ ಕರೆ ಮಾಡಿ ಸ್ಪೀಕರ್ ಸ್ಥಾನಕ್ಕೆ ನಕಾರ, ಅಸಮಾಧಾನ ಕಾರಣಕ್ಕೆ ಹಂಗಾಮಿ ಸ್ಪೀಕರ್ ಸ್ಥಾನ ನಿರಾಕರಣೆ ಆಗಿದೆ. ಸಚಿವ ಸಂಪುಟ ವಿಸ್ತರಣೆ ಮುಗಿದರೂ ಕೂಡ ಕಾಂಗ್ರೆಸ್ ನೊಳಗಿನ ಒಂದು ಅಸಮಾಧಾನ ಮಾತ್ರ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವರಾಗಿರತಕ್ಕಂಥ ಟಿಬಿ ಜಯಚಂದ್ರ ಅವರ ಅಸಮಾಧಾನ ಬಹಿರಂಗ ಆಗಿದೆ. ಹಲವು ದಶಕಗಳ ರಾಜಕೀಯ ಅನುಭವ ಹೊಂದಿರತಕ್ಕಂಥ ಟಿಬಿ ಜಯಚಂದ್ರ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗ್ತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಅಂತಿಮ ಪಟ್ಟಿಯಲ್ಲಿ ಅವಕಾಶ ಸಿಗದ ಕಾರಣ ಅವರು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದರು. ಅಸಮಾಧಾನವನ್ನು ಶಮನಗೊಳಿಸತಕ್ಕಂಥ ಉದ್ದೇಶದಿಂದ ಹಂಗಾಮಿ ಸ್ಪೀಕರ್ ಹುದ್ದೆಯನ್ನು ನೀಡತಕ್ಕಂಥ ಒಂದು ಪ್ರಯತ್ನ ಕೂಡ ನಡೆದಿತ್ತು ಅನ್ನುವಂಥ ಮಾಹಿತಿ ಕೂಡ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಆದರೆ ಆ ಹುದ್ದೆಯನ್ನ ಕೂಡ ಟಿಬಿ ಜಯಚಂದ್ರ ಒಪ್ಪಿಲ್ಲ ಅಂತಕ್ಕಂಥ ಮಾತು ಕೂಡ ಇದೆ. ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಮಾಹಿತಿ ಪ್ರಕಾರ ಟಿಬಿ ಜಯಚಂದ್ರ ಅವರು ಸ್ವತಃ ವಿಧಾನಸಭೆ ಕಾರ್ಯದರ್ಶಿಗೆ ಕರೆ ಮಾಡಿ ಹಂಗಾಮಿ ಸ್ಪೀಕರ್ ಹುದ್ದೆಯನ್ನ ಸ್ವೀಕರಿಸೋದಿಲ್ಲ ಅಂತ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನ ಸಿಗದಿರ್ತಕ್ಕಂಥ ಬೇಸರದ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಎಲ್ಲ ಒಂದು ಕಡೆ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಈ ಬೆಳವಣಿಗೆ ಕಾಂಗ್ರೆಸ್ ನಾಯಕತ್ವಕ್ಕೆ ಮತ್ತೊಂದು ಸವಾಲಾಗಿ ಪರಿಣಮಿಸಿದೆ. ಈಗಾಗಲೇ ಹಲವು ಸಚಿವಾಕಾಂಕ್ಷಿಗಳು ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥ ಬೆನ್ನಲ್ಲೇ ಹಿರಿಯ ನಾಯಕರು ಕೂಡ ತಮ್ಮ ಅಸಮಾಧಾನವನ್ನ ಬಹಿರಂಗಪಡಿಸ್ತಿರ್ತಕ್ಕಂಥದ್ದು ಪಕ್ಷಕ್ಕೆ ಒಂದು ಆತಂಕವನ್ನ ಮೂಡಿಸಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ, ಈ ಟಿಬಿ ಜಯಚಂದ್ರ ಅವರ ಅಸಮಾಧಾನಕ್ಕೆ ಮುಖ್ಯ ಕಾರಣ ಏನು? ಹಂಗಾಮಿ ಸ್ಪೀಕರ್ ಹುದ್ದೆಯನ್ನು ಅವರು ಯಾಕೆ ನಿರಾಕರಿಸಿದ್ರು ಅಂತ? ಯಾಕಂತ ಹೇಳಿದ್ರೆ ಅವರು ನೆಕ್ಸ್ಟ್ ಚುನಾವಣೆಗೆ ನಿಲ್ಲೋದು ಡೌಟು. ತಮ್ಮ ರಾಜಕೀಯ ಅಂದ್ರೆ ಚುನಾವಣಾ ರಾಜಕೀಯದ ನಿವೃತ್ತಿನ ಅಂಚಿನಲ್ಲಿದ್ದೀನಿ. ಹೀಗಾಗಿ ಈ ಬಾರಿ ನಾನು ಸಚಿವರಾಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ತುಂಬಾ ನಾನಾ ರೀತಿಯಾದಂಥ ಪ್ರಯತ್ನವನ್ನ ಮಾಡಿದ್ರು. ಯಾವಾಗ ನಾನಾ ರೀತಿಯಾದಂಥ ಪ್ರಯತ್ನವನ್ನ ಮಾಡಿದ್ರು ಕೂಡ ತಮ್ಮ ಪ್ರಯತ್ನ ವಿಫಲವಾಯಿತು. ಅವರು ತುಂಬಾ ಬೇಜಾರಾಗಿರ್ತಕ್ಕಂಥದ್ದು. ನವದೆಹಲಿ ಪ್ರತಿನಿಧಿ ಹುದ್ದೆಯೂ ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ರೆ. ಸೊ ಹೀಗಾಗಿ ಅವರ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಕುಂಚಿಡಿಗ ಸಮುದಾಯದಿಂದ. ಕುಂಚಿಡಿಗ ಸಮುದಾಯ ಅದು ಒಂದು 8-10 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರನ್ನ ಮನವೊಲಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅವರನ್ನ ಹಂಗಾಮಿ ಸ್ಪೀಕರ್ ಅನ್ನಾಗಿ ನೇಮಕ ಮಾಡಿದ್ರು. ಯಾಕಂತ ಹೇಳಿದ್ರೆ ಮುಂಬರುವ ಶೀಘ್ರದಲ್ಲೇ ಅಂದ್ರೆ ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಒಂದು ಅಧಿವೇಶನವನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ಸ್ಪೀಕರ್ ಬೇಕು. ಹಂಗಾಮಿ ಸ್ಪೀಕರ್ ಅನ್ನಾಗಿ ಈಗ ಜಯಚಂದ್ರ ಅವ್ರನ್ನ ನೇಮಕ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಹೈಕಮಾಂಡ್ ನಿಂದ ಸ್ಪೀಕರ್ ಹುದ್ದೆಗೆ GS ಪಾಟೀಲ್, ರೋಣ ಕ್ಷೇತ್ರದ ಶಾಸಕ GS ಪಾಟೀಲ್ ಮತ್ತೆ ಕೊಡಗು ಕ್ಷೇತ್ರದ ಶಾಸಕ ವಿರಾಜಪೇಟೆ ಶಾಸಕ PS ಪಣ್ಣಣ್ಣನವ್ರನ್ನ ಡೆಪ್ಯೂಟಿ ಸ್ಪೀಕರ್ ಅನ್ನಾಗಿ ನೇಮಕ ಮಾಡೋದ್ರ ಮುಖಾಂತರ ಒಂದು ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಆದ್ರೆ ಅವರನ್ನ ಚುನಾಯಿತರನ್ನಾಗಿ ಮಾಡಬೇಕು. ಆ ಪ್ರೋಸೆಸ್ ಮುಗಿಯವರೆಗೂ ಕೂಡ ವಿಧಾನಮಂಡಲ ಅಧಿವೇಶನ ಕರಿಬೇಕು ಅಂದ್ರೆ ಸ್ಪೀಕರ್ ಇರಬೇಕು. ಹಂಗಾಮಿ ಸ್ಪೀಕರ್ ಅನ್ನಾಗಿ ಡೆಪ್ಟಿ ಅಂದ್ರೆ ಜಯಚಂದ್ರ ಅವ್ರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಚಿವ ಸ್ಥಾನದಿಂದ ವಂಚಿತರಾಗಿರ್ತಕ್ಕಂಥ ಜಯಚಂದ್ರ ಅವರು ನಂಗೆ ಹಂಗಾಮಿ ಸ್ಪೀಕರು ಬೇಡ, ಮತ್ತೊಂದು ಕಡೆ ನವದೆಹಲಿ ಪ್ರತಿನಿಧಿ ಹುದ್ದೆಯೂ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿರ್ತಕ್ಕಂಥದ್ದು. ಅದರಂತೆ ಯಾವಾಗ ರಾತ್ರಿ ರಾಜ್ಯಪಾಲರು ಒಂದು ಹಂಗಾಮಿ ಸ್ಪೀಕರ್ ಹುದ್ದೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು, ಅಂಕಿತವನ್ನ ಹಾಕಿದ್ರು. ಸೊ ಹೀಗಾಗಿ ನಾನು ಆ ಹುದ್ದೆಯನ್ನ ಸ್ವೀಕಾರ ಮಾಡೋದಿಲ್ಲ ಅನ್ನುವಂಥ ಒಂದು ಮಾಹಿತಿನ ವಿಧಾನಸಭೆಯ ಕಾರ್ಯದರ್ಶಿಯವರಿಗೆ ಇವರು ಜಯಚಂದ್ರ ಅವರು ದೂರವಾಣಿ ಕರೆಯನ್ನ ಮಾಡೋದ್ರ ಮುಖಾಂತರ ನಾನು ಆ ಹುದ್ದೆಯನ್ನ ತಿರಸ್ಕಾರ ಮಾಡಿದ್ದೀನಿ, ನಾನು ತೆಗೆದುಕೊಳ್ಳೋದಿಲ್ಲ, ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನ ರವಾನಿಸಿ ಎನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ಮೂಲಕವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಕೊಟ್ರೆ ನನಗೆ ಸಚಿವ ಸ್ಥಾನವನ್ನ ಕೊಡಿ, ಇಲ್ಲದೆ ಇದ್ರೆ ನನಗೆ ಒಂದು ಸ್ಪೀಕರ್ ಹುದ್ದೆಯನ್ನ ಕೊಡಿ ಎನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರ್ತಕ್ಕಂಥದ್ದು. ಹಂಗಾಮಿ ಸ್ಪೀಕರ್ ಹುದ್ದೆ ನನಗೆ ಬೇಡ, ತಾತ್ಕಾಲಿಕವಾದಂತ ಹುದ್ದೆ ಬೇಡ ನನಗೆ. ಶಾಶ್ವತವಾಗಿ ಅಂದ್ರೆ ಈ ಸರ್ಕಾರ ಇರೋವರೆಗೂ ಕೂಡ ಮುಂದಿನ 1.5 ವರ್ಷ ಏನಿದೆ, ಆ 1.5 ವರ್ಷದ ಅವಧಿವರೆಗೂ ಕೂಡ ನನಗೆ ಸ್ಪೀಕರ್ ಹುದ್ದೆ ಏನಾದ್ರೂ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಈ ಮೂಲಕವಾಗಿ ಪರೋಕ್ಷವಾಗಿ ವ್ಯಕ್ತಪಡಿಸಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ತಿಮ್ಮೇಗೌಡ.